ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬಂದುಬಿಟ್ಟು ನಮ್ಮ ಮನೆಯವರು ಫಿಶ್ ಕರಿ ಮಾಡಿಸ್ಕೊಂಡು ಬಂದಿದ್ರು ಹೊರಗಡೆನೆ. ಅಲ್ಲಿ ಚಂದ್ರಬಣ್ಣ ಅಂತ ಊರಿದೆ, ಸೊ ಅಲ್ಲಿ ಚೆನ್ನಾಗಿ ಮಾಡ್ತಾರಂತ. 1 kg ಆಗೋಷ್ಟು, ಅದ್ರ ಜೊತೆ 1/2 kg ಬೆಳ್ಳುಳ್ಳಿ ಚಿಕನ್ ತವಾ ಫ್ರೈ ಮಾಡಿಸ್ಕೊಂಡು ಬಂದಿದ್ರು. ಟೇಸ್ಟ್ ಮಾತ್ರ ಸೂಪರ್ ಇತ್ತು ಫ್ರೆಂಡ್ಸ್. ಬೆಳ್ಳುಳ್ಳಿ ಕಬಾಬು ಎಷ್ಟು ತಿಂದರೂ ಚೆನ್ನಾಗಿ ಖಾರವಾಗಿ ಸೂಪರ್ ಇತ್ತು. ಇದು ಗ್ರೇವಿ. ಸೊ ನಾನು ಬಂದ್ಬಿಟ್ಟು ರೊಟ್ಟಿ ಮತ್ತು ರೈಸ್ ಮಾಡಿದೆ ಮನೆಯಲ್ಲಿ, ಯಾಕಂದರೆ ಶ್ರಾವಣ ಮಾಸ ಹತ್ತಿರ ಬರ್ತಿದೆ. ಸೊ ಅದರಿಂದ ತೊಗೊಂಡು ಬಂದಿದ್ರು. ಮನೆಯಲ್ಲಿ ಮಾಡೋಷ್ಟು ನಮ್ಮ ಮನೆಯವರು ಸ್ವಲ್ಪ ಅವತ್ತು ಲೇಟಾಗಿ ಬಂದರು. ಸೊ ಅದರಿಂದ ಹೊರಗಡೆನೇ ಮಾಡಿಸ್ಕೊಂಬಂದರು. ಮನೇಲಿ ಮಾಡಿದರೆ ನಮ್ಮ ಮನೆಯವರೇ ಕ್ಲೀನ್ ಮಾಡಿಕೊಡ್ಬೇಕು, ಯಾಕಂದರೆ ನಾನು ಫಿಶ್ಶು ತಿಂದು ಅಭ್ಯಾಸ ಇಲ್ಲ. ಜಾಸ್ತಿ ತಂದ್ರೂ ಒಂದೇ ಪೀಸ್ ತಿನ್ನೋದು ನಾನು. ಅದು ಫ್ರೈ ಆಗಿರ್ಬೋದು ಅಥವಾ ಕರಿ ಆಗಿರ್ಬೋದು, ಯಾವುದೇ ಆದರೂ ನಮ್ಮ ಅಮ್ಮನವ್ರ ಮನೇಲಿ ನಾನು ತಿಂದು ಅಭ್ಯಾಸ ಇಲ್ಲ ಜಾಸ್ತಿ ಫಿಶ್ಶು, ಅದು ಇಷ್ಟನೂ ಆಗೋಲ್ಲ. ಸೊ ಅದರಿಂದ ಇಲ್ಲಿ ಮದುವೆ ಆದ ನಂತರ ನಾನು ತಿನ್ನೋದು ಕಲ್ತಿರೋದು. ಕಲ್ತ್ರೂ ಜಾಸ್ತಿ ತಿನ್ನೋಕೆ ಇಷ್ಟ ಆಗೋಲ್ಲ, 1 ಪೀಸ್ ಅಷ್ಟೇ ನಾನು ತಿನ್ನೋದು. ಸೊ ಹಾಗಾಗಿ ಚಿಕನ್ ಮಾಡಿಸ್ಕೊಂಡು ಬಂದಿದ್ರು, ಅದನ್ನು ಚೆನ್ನಾಗಿತ್ತು. ಸೊ ಎಲ್ಲರೂ ಊಟ ಮಾಡಿದ್ವಿ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾಳೆದು ಮುಂದೆ ಹಾಗೆ ಇದ್ರ ಜೊತೆನೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಎಲ್ಲರೂ ರಾತ್ರಿ ಟೈಮ್ ಆಗಿರೋದ್ರಿಂದ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ಸೊ ಊಟ ಆದ ನಂತರ ಸ್ವಲ್ಪ ಹೊತ್ತು ನಮ್ಮ ಡಿಂಪು, ನನ್ನ ಮಗ ಅಂದರೆ ಚಿಂಟು ಆಟ ಆಡ್ತಾ ಇದ್ದರು. ಸೊ ಆಟ ಆಡಿದ ನಂತರ ಅವರು ದಿನಾಲೂ ಅಷ್ಟೇ ಅವನಿಗೆ ಸ್ವಲ್ಪ ತಿನ್ನಿಸ್ತಾ ಇದ್ದರು. ಅವನು ಮಲ್ಕೊಂಡಿದ್ದಿದ್ನ, ಸೊ ಹಾಗಾಗಿ ಏನು ತಿಂದಿರಲಿಲ್ಲ. ಸ್ವಲ್ಪ ರೊಟ್ಟಿ ಮೆತ್ತಂದು ಬಿಸಿ ತಿನ್ನಿಸ್ತಾ ಇದ್ರು ನಮ್ಮ ಅತ್ತೆಯವರು. ತಿನ್ನಿಸ್ಬಿಟ್ಟು ಅವತ್ತಿನ ದಿನ ಇಷ್ಟು ಮಾಡಿಬಿಟ್ಟು ಮಲ್ಕೊಂಡಿವಿ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದ್ರಾಯ್ತಂತ. ಸೊ 2 ದಿನದ ವ್ಲಾಗ್ ನೋಡ್ಬೋದು ನೀವು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೇವೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಚಿನ್ನಪಪ್ಪ ಮಾತಾಡಮ್ಮ. ಇಲ್ಲಿ ಬಂದುಬಿಟ್ಟು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಾಮ ಅವರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ರು, ನನ್ನ ಮಗ ಆಟ ಆಡ್ತಾ ಇದ್ದ. ಅಲ್ಲಿ ಬಂದ್ಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಕೂತ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಟಿಫನಿಗೆ ಬಂದುಬಿಟ್ಟು ಅವತ್ತು ಹೀರೆಕಾಯಿ ಪಲ್ಯ ರೊಟ್ಟಿ ಮಾಡಿದ್ದೆ. ಇಲ್ಲಿ ನಮ್ಮ ಅತ್ತೆಯವರು ಕೂತ್ಕೊಂಡಿದ್ದಾರೆ, ಟೀ ಕುಡಿದ್ಬಿಟ್ಟು ಜಸ್ಟ್ ಕುಡಿತಾ ಇದ್ದಾರೆ ನೋಡಿರಿ ಫ್ರೆಂಡ್ಸ್. ಟೀ ಕುಡಿತಾ ಇದ್ದಾರೆ, ನಾವು ಕುಡಿದಿದ್ವಿ. ಇಲ್ಲಿ ನನ್ನ ಮಗಗ ನಮ್ಮ ಮನೆಯವರು ಹೆಡ್ ಮಸಾಜ್ ಮಾಡ್ತಾ ಇದ್ರು. ಮಸಾಜ್ ಮಾಡ್ತೀನಿ ಎಷ್ಟೈತೆ ನೋಡಾಗ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸಿದ್ರಾಯ್ತು ಅಂತ ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ. ಆಯಿಲ್ ಹಚ್ಚಿಬಿಟ್ಟು ಆಯಿಲ್ ಬಿಸಿ ಮಾಡಿ ಕೊಟ್ಟಿದ್ದೆ. ಅನಂತರ ಸ್ವಲ್ಪ ಗಂಜಿ ಮಾಡಿದ್ದೆ. ಸೊ ಗಂಜಿ ತಿನ್ನಿಸಿದ್ವಿ. ಸೊ ಇಲ್ಲಿ ಆಟ ಆಡ್ತಾ ಇದ್ದಾನೆ, ಮತ್ತೆ ನೋಡ್ತಾ ಇರ್ಬೋದು. ಬಂದುಬಿಟ್ಟು ನಮ್ಮ ಅತ್ತೆಯವರು ಹೀರೆಕಾಯಿ ಕಟ್ ಮಾಡಿ ಕೊಡ್ತಾ ಇದ್ದರು. ಸೊ ಹೀರೆಕಾಯಿ ಪಲ್ಯ ರೊಟ್ಟಿ ಮಾಡಿದ್ನಿ ಅಂತ ಹೇಳಿದ್ನಾಗಲೇ. ಟಿಫನಿಗೆ ಬಂದುಬಿಟ್ಟು ಪಪ್ಪು ಸೊ ನಮ್ಮ ಮಾಮನವ್ರು ಕೂತ್ಕೊಂಡಿದ್ರು. ಅವನು ನನ್ನ ಮಗ ಆಟ ಆಡ್ತಾ ಇದ್ದಾಗೆ ನಮ್ಮ ಚಿಂಟು ಆಟ ಆಡ್ತಾ ಇದ್ದ ನೋಡ್ರಿ ಫ್ರೆಂಡ್ಸ್, ಹೆಂಗೆ ಡ್ಯಾನ್ಸ್ ಮಾಡ್ತಾನೆ. ಸೊ ಸಾಂಗ್ ಇದ್ದರೆ ಆಯ್ತು, ಅವನಿಗೆ ಡ್ಯಾನ್ಸ್ ಅಷ್ಟು ಇಷ್ಟ ನೋಡ್ರಿ ಫ್ರೆಂಡ್ಸ್ ಅವನಿಗೆ ಅಂದರೆ. ಜೋರ್ ಬರವಲ್ದು, ಎಂದಿದ್ದು ಜೋರು. ಚಿನ್ನ
ನಿಂತು ಮಾಡಕ್ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ. ಇಲ್ಲಿ ಬಂದುಬಿಟ್ಟು ಬುಧವಾರ. ಸೊ ಬುಧವಾರ ದಿನ ನಾನು ಲಾಸ್ಟ್ ಅನ್ನಿಸ್ತದಿದು, ಯಾಕಂದರೆ ನಾಗರ ಅಮಾವಾಸ್ಯೆ ಬಂತಲ್ವ. ಸೊ ಅದರಿಂದ ಲಾಸ್ಟ್ ನಾನ್ ವೆಜ್ ಮಾಡಿದ್ದಂದರೆ ಇದೇ ಬುಧವಾರ ದಿನ. ಇಲ್ಲಿ ಬಂದುಬಿಟ್ಟು ಮಟನ್ ಮತ್ತು ಚಿಕನ್ ಎರಡು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಮಟನ್ ಬಂದುಬಿಟ್ಟು 1/2 kg, ಚಿಕನ್ ಬಂದುಬಿಟ್ಟು 1 kg ತೊಗೊಂಡು ಬಂದಿದ್ರು. ನೋಡ್ತಾ ಇರ್ಬೋದು, ಯಾಕಂದರೆ ಶ್ರಾವಣ ಮಾಸ ಬಂತು. ಸೊ ಗಣೇಶನ ಹಬ್ಬ ಆಗೋವರೆಗೂ ನಾವು ನಾನ್ ವೆಜ್ ತಿನ್ನಲ್ಲ, ಮಾಡಲ್ಲ. ಸೊ ಆದ್ದರಿಂದ ತೊಗೊಂಡು ಬಂದಿದ್ರು. ಅದೇ ಎರಡು ಮಾಡ್ತಾ ಇದ್ದೆ. ಎರಡು ಮಿಕ್ಸ್ ಮಾಡಿಟ್ಟಿನ ಖಾರ, ಉಪ್ಪು, ಮಸಾಲ ಎಲ್ಲ ಹಾಕ್ಬಿಟ್ಟು, ಮತ್ತು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡೀನಿ. ಹಂಚಿನಲ್ಲಿ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ. ಟೊಮೊಟೊ ಅವೆಲ್ಲ ಚಕ್ಕೆ ಅವೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದು ಚಿಕನ್ ಎಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ಲಾಸ್ಟಿಗೆ ಕೊನೆಗೆ ಮಸಾಲ ಹಾಕ್ಬಿಟ್ಟು ಇಲ್ಲಿ ಅನ್ನ ಮಾಡಿದ್ವಿ. ಸೊ ಎಲ್ಲರದ್ದು ಊಟ ಆಯಿತು, ಎಲ್ಲರೂ ಊಟ ಮಾಡಿದ್ವಿ. ಇಲ್ಲಿ ಊಟ ಆದ ನಂತರ ನಮ್ಮ ಮನೆಯವರು ಆಟ ಆಡ್ತಾ ಇದ್ರು ಮಗನ ಜೊತೆ. ಆಟ ಆಡಿ ಸ್ವಲ್ಪ ಹೊತ್ತಾದ ನಂತರ ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಮಸ್ತೆ, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ.